ತಲಕಾಡು, ಮೈಸೂರಿನಿಂದ ಸುಮಾರು 45 ಕಿಲೋಮೀಟರ್ಲಿರುವ ಪ್ರಸಿದ್ಧ ಪುರಾತನ ಧಾರ್ಮಿಕ ಸ್ಥಳವಾಗಿದೆ. ಇಲ್ಲಿ ಹಳೆಯ ಶೈವ ದೇವಾಲಯಗಳ ಸಮೂಹವಿದೆ. ಪ್ರಮುಖವಾದುದು ವೈದ್ಯನಾಥೇಶ್ವರ ದೇವಾಲಯ. ದೇವಾಲಯದ ಪೌರಾಣಿಕ ಇತಿಹಾಸ. ತಲ ಮತ್ತು ಕಾಡು ಕತೆ. ತಲ ಮತ್ತು ಕಾಡು ಎಂಬ ಇಬ್ಬರು ಅರಣ್ಯಕಾರರು ಶಿವಲಿಂಗವನ್ನು, ಇಳಿದ ಮರವನ್ನು ಕತ್ತರಿಸಲು ಹೋಗಿದಾಗ ಮರದಿಂದ ರಕ್ತ ಹರಿದು ಬರುತ್ತದೆ. ಆ ನಂತರ ಶಿವನು ದರ್ಶನ ನೀಡಿ ಅವರನ್ನು ಕ್ಷಮಿಸಿ ಮೋಕ್ಷ ಪ್ರಾಪ್ತಿಗೆ ಅವಕಾಶ ಕೊಡುತ್ತಾನೆ. ಇದರ ಪ್ರಭಾವದಿಂದ ಈ ಸ್ಥಳಕ್ಕೆ ತಲಕಾಡು ಎಂಬ ಹೆಸರು ಬಂದಿತು. ವೈದ್ಯನಾಥೇಶ್ವರರು, ಈ ದೇವಾಲಯದ ಶಿವನು ಇಲ್ಲಿ ವೈದ್ಯ ರೂಪದಲ್ಲಿ ವೈದ್ಯನಾಥ ಎಂದೇ ಆರಾಧಿಸಲ್ಪಡುತ್ತಾರೆ, ಅಂದರೆ ವೈದ್ಯರ ಪ್ರಭು. ಐತಿಹಾಸಿಕ ಹಿನ್ನೆಲೆ. ತಲಕಾಡು ಒಂದು ಕಾಲದಲ್ಲಿ ಪಶ್ಚಿಮ ಗಂಗರ ರಾಜಧಾನಿಯಾಗಿತ್ತು. 4ನೇರಿಂದ 10ನೇ ಶತಮಾನ. ನಂತರ ಚೋಳರು, ನಂತರ ಹೊಯ್ಸಳರು, ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತು ಕೊನೆಗೆ ಮೈಸೂರು ಒಡೆಯರ್ ರಾಜವಂಶ ಇವು ತಲಕಾಡುವನ್ನು ಆಡಳಿತ ನಡೆಸಿದವು. ಈ ದೇವಾಲಯವು ವಿಶೇಷವಾಗಿ ಹೊಯ್ಸಳ ಶೈಲಿ, ಚೋಳ ಶಿಲ್ಪಕಲಾ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣವನ್ನು ಹೊಂದಿದೆ. ತಲಕಾಡು ಶಾಪ. 1610ರಲ್ಲಿ ಮೈಸೂರು ಒಡೆಯರ್ ರಾಜವಂಶದ ಅಧಿಕಾರಿಯಾಗಿದ್ದ ಶ್ರೀರಂಗಪಟ್ಟಣದ ತಿರುಮಲರಾಜ ತಲಕಾಡಿಗೆ ಬಂದಾಗ ತೀವ್ರ ಅನಾರೋಗ್ಯದಿಂದ ಪತನಗೊಂಡ. ಅವರ ಪತ್ನಿ ಆಳಮೇಳಮ್ಮ ತಮ್ಮ ಗಂಭೀರತೆಯಿಂದ ಕಾವೇರಿ ನದಿಗೆ ನುಗ್ಗಿ ಆತ್ಮಹತ್ಯೆ ಮಾಡಿಕೊಂಡು ಈ ಕೆಳಗಿನ ಶಾಪವನ್ನಿಟ್ಟಳು. ತಲಕಾಡು ಮರಳಾಗಲಿ ಮಳಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದಿರಲಿ. ಇಂದು ಕೂಡ ತಲಕಾಡಿನ ದೇವಾಲಯಗಳು ಮರಳಿನಡಿ ನಾಗಿವೆ ಎಂದು ಹೇಳಲಾಗುತ್ತದೆ. ಈ ಶಾಪ ತಲಕಾಡು ಶಾಪ ಎಂದು ಪ್ರಸಿದ್ಧವಾಗಿದೆ. ಪಂಚಲಿಂಗ ದರ್ಶನ. ತಲಕಾಡಿನಲ್ಲಿ 5 ಪ್ರಮುಖ ಶಿವಾಲಯಗಳಿವೆ. ವೈದ್ಯನಾಥೇಶ್ವರ, ಮರುಳೇಶ್ವರ, ಪಾತಾಳೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನ. ಈ 5 ದೇವಾಲಯಗಳ ಪಂಚಲಿಂಗ ದರ್ಶನ ವಿಶೇಷ ಕಾರ್ಯಕ್ರಮವು ವರ್ಷಕ್ಕೆ ಅಲ್ಲದೆ ನಿರ್ದಿಷ್ಟ ನಕ್ಷತ್ರದ ದಿನದ ಸಮಯದ ಆಧಾರದ ಮೇಲೆ ಹಲವಾರು ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಶಿಲ್ಪಕಲಾ ವೈಶಿಷ್ಟ್ಯಗಳು. ದೇವಾಲಯದ ಪ್ರವೇಶದ ಬಳಿ